ಸಾಕು ಸಾಕು. ಅಪ್ಪ ಸೇ ಹಾಯ್ ಅಪ್ಪ ಅಪ್ಪ ಹಾಯ್ ಮಾಡಪ್ಪ ನೀನ್ ಡ್ಯೂಯಲ್ ಕ್ಯಾಮ್ರಾ ಓಪನ್ ಮಾಡ್ಕೊಂಡಿದ್ದೀನಿ ನಾನು. ದೆರ್ ವಾಸ್ ಅ ಟೈಮ್ ಐ ವಾಸ್ ಯೂಸ್ ಟು ಈಟ್ ಓಟ್ಸ್ ಚಿಯಾ ಪುಡಿ. ಸೊ ಮತ್ತೆ ಆ ರೂಟೀನ್ನ ಕಂಟಿನ್ಯೂ ಮಾಡೋಣ ಅಂತ ಇದ್ದೀನಿ. ಇದಕ್ಕೆ ಏನೇನೆಲ್ಲ ಆ್ಯಡ್ ಮಾಡ್ತೀನಿ ಅಂತ ನಾನು ನಿಮ್ಗೆ ಇವತ್ತು ತೋರಿಸ್ತೀನಿ ಆಯಿತಾ. ಹಾಯ್ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಚೈತ್ರ ಗೌಡ ಮಾತಾಡ್ತಿರೋದು. ಐ ಹೋಪ್ ಯು ಆಲ್ ಡೂಯಿಂಗ್ ಗುಡ್. ಸೊ ನಾನು ಕೂಡ ಚೆನ್ನಾಗಿದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಬ್ರೈಟ್ ಟು ಬಿ ಬ್ಲಾಗ್ ಮಾಡಿದ್ದೆ. ಅವ್ರದ್ದು ಇವತ್ತು ಮದುವೆ ಸುಚಿತ್ರಾದು. ಸೊ ಎಲ್ಲರೂ ರೆಡಿ ಆಗಿದ್ದೀವಿ. ಆಲ್ಮೋಸ್ಟ್ ಎಲ್ಲರೂ ವೆಯ್ಟ್ ಮಾಡ್ತಾಯಿದ್ದಾರೆ. ನಾವು ಅಮ್ಮ ಇನ್ನೂ ಬಂದೆಲ್ಲ ನನ್ನ ಪಿಕ್ ಮಾಡೋಕ್ಕೆ. ಸೊ ಒಂದು ವೇಟಿಂಗ್. ಬಿಂದಿ ಒಂದು ಹಾಕೊಂಡ್ಬಿಟ್ರೆ ಸೊ ಎಲ್ಲ ಮುಗೀತು. ಸೊ ಈ ಬ್ಲಾಗ್ನ ಅಲ್ಲಿ ಹೋಗಿ ಚೌಟ್ರಿಯಲ್ಲಿ ಈ ಬ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಅರ್ಪಿ ಹೆಸರೇ ಹುಡುಗ ಹುಡುಗಿ ಹೆಸರು ಇಬ್ರು ಹೇಳ್ಬೇಕು. ಜೋರಾಗೇನು ಜೋರಾಗಿ ಅವ್ರಿಗೆ ಕೇಳಿಸ್ತಾ ಇಲ್ವೋ? ನಾಚ್ಕೋತಿದ್ದಾರೆ ಇಬ್ರು. ನಾವು 3, 2, 1 ಗೋ ಹೇಳಿದ ತಕ್ಷಣ ಹಿಂಗೆ ಮಾಡಿ ಹೊತ್ತಿಗೆ ಆಯ್ತಾ ರೆಡಿ ಹೇಳಿದ ತಕ್ಷಣ ಅವತ್ತು ಅರ್ಧ ಇಲ್ಲ ಹಾಕಿ ಮುಂದೆ ಬರಬೇಡಿ. ಹಾಂ ಬೆಂಗನ ಹಾಕಿ ರೆಡಿ. ಇದು ಒಂದೇ ಟೈಪ್ ಇರೋದು ಮತ್ತೆ ಆಗಲ್ಲ. ಅರ್ಥ ಆಯ್ತಾ? ಚಳಿ ಹಾಕಿಸ್ರು ಬೇಗ. ಕರೆಕ್ಟಾಗಿ ಹಾಕಿ ರೆಡಿ 3, 2, 1 ಗೋ ಹಾಕಿ ಮೇಲೆ. ಹಾಂ ಬ್ಯೂಟಿಫುಲ್ ಸಕ್ಕದ ಹಾಕೋದು. ಇನ್ನೊಂದ್ಸಲ ಹಾಕ್ಬಿಡಿ. ಚೇಂಜ್ ದ ಪೋಸ್. ಏನ್ ಪಾಸ್ ಕೊಡೋಣ ಏನಾದ್ರು ಕೊಡು. ಸುಮ್ಮನೆ ಹಿಂಗೇನಾದ್ರು ಮಾಡೋಕೆ ವಿಡಿಯೋ ಮಾಡ್ತೀನಿ. ನೋಡಿ ಗಾಯ್ಸ್, ಕ್ಯಾಮ್ರಾ ಆನ್ ಮಾಡ್ತಿದ್ದಂಗೆ ಫುಲ್ ಮೇಡಮ್ ಅವ್ರದ್ದು ಆ್ಯಕ್ಟಿಂಗ್ ನೋಡಿ ಗಾಯ್ಸ್. ನನ್ನ ಬ್ಲಾಗಲ್ಲಿ ಇನ್ನೂ ಫೇಮಸ್ ಮಾಡ್ತಾ ಇದ್ದೀನಿ ನಾನು. ಯಾ ಸೂಪರಾಗಿ ಕಾಣಿಸ್ತಾ ಇದೆಯಾ? ಐ ಕಾಂಟ್ ಬಿಲೀವ್ ದಿಸ್. ಗೈಸ್ ವೆಲ್ಕಮ್ ಬ್ಯಾಕ್. ಹಾಯ್. ಸೊ ಐಡಿನ ನಾನು ನನ್ನ ಬ್ಲಾಗ್ ಇದರಲ್ಲಿ ಮೆನ್ಷನ್ ಮಾಡಿರ್ತೀನಿ. ಸೊ ಡೂ ಚೆಕ್ ಅವ್ರ ಯೂಟ್ಯೂಬ್ ಚಾನಲ್. ಇಂದು ನಡೀತು, ಚೆನ್ನಾಗಿ ಬಂತು, ತುಂಬ ಚೆಂದ ಬಂತು. ಹೋಗಿ ಎಡಿಟ್ ಮಾಡೋದಷ್ಟೇ ಬ್ಯಾಲೆನ್ಸ್. ಅದು ಎಡಿಟ್ ಮಾಡಿ ಪೋಸ್ಟ್ ಮಾಡ್ತಾಳೆ. ಎಡಿಟ್ ಮಾಡಿ ಪೋಸ್ಟ್ ಮಾಡ್ತೀನಿ. ಡೂ ಕಮೆಂಟ್, ಶೇರ್, ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್. ಇವ್ರನ್ನ ಕರ್ಕೊಳ್ಳಿ ಜೊತೆಗೆ. ಡ್ಯಾಡಿ ನಮ್ಮ ಕಷ್ಟಕ್ಕೆ ಯಾಕೆ ನಾವೇ ಈಗ ಮದುವೆ ಮುಗಿಸಿ ನೀವು ಪಿರಿಯಾಪಟ್ಟಣ, ಇವಳು ಪಿರಿಯಾಪಟ್ಟಣ ರಿಟರ್ನ್ ಆಗ್ತಾಳೆ. ನಾವು ನಿನ್ನೆ ಮೈಸೂರಿಗೆ ಶಾಪಿಂಗ್ ಹೋಗಿದ್ವಿ. ಅದು ಬ್ಲಾಗ್ ಮಾಡಿಕೊಂಡೆ. 2 ಮಿನಿಟ್ಸು ಆಗಲಿಲ್ಲ. ಬಿಕಾಸ್ ನಾವು ಅಲ್ಲಿಂದ ಇಲ್ಲಿಂದ ಅಲ್ಲಿ ಬರೀ ಓಡಾಡೋದೇ ಆಯಿತು, ಅಷ್ಟೇನು ತೊಗೊಳ್ಳಿಲ್ಲ. ಸೊ ಸ್ವಲ್ಪ ಶಾಪಿಂಗ್ ಮಾಡಬೇಕು. ಅಕ್ಕನ ಮಕ್ಕಳು ಬರ್ತಾರೆ, ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡಬೇಕು, ಅವ್ರ ಜೊತೆ ವೀಡಿಯೋಸ್ ಮಾಡಬೇಕು. ಸೊ ದಿಸ್ ಈಸ್ ವಾಟ್ ಗೋಯಿಂಗ್ ಟು ಬಿ ಟುಡೇಸ್ ಕಂಟೆಂಟ್. ಸೊ ನೋಡೋಣ ಇವತ್ತಿನ ಡೇ ಹೇಗಿರುತ್ತೆ ಅಂತ. ಬೆಳಗ್ಗೆಯಿಂದ ಏನು ತಿಂದಿಲ್ಲ, ಸಖತ್ ಹಸುವಾಗ್ತಾಯಿದೆ. ಸೊ ರೆಡಿ ಆಗೋದ್ರಲ್ಲಿ ತುಂಬ ಬಿಸಿ ಇದ್ಲು ನಮ್ಮ ಚೈತ್ರ. ಬೆಳಗ್ಗೆ ಎದ್ದಾಗಲೇ 7:45. ಇಟ್ ವಾಸ್ ಟೂ ಲೇಟ್. ಸೊ ಹಾಗಾಗಿ ತಿಂಡಿ ತಿಂದಿಲ್ಲ, ಡ್ರೈ ಫ್ರೂಟ್ಸ್ ತಿಂದು ಜಸ್ಟ್ ರೆಡಿಯಾಗಿ ಬಂದಿದ್ದೀನಿ. ಹೇಗೆ ಕಾಣಿಸ್ತಾ ಇದ್ದೀನಿ ಅಂತ ಕಮೆಂಟ್ ಸೆಕ್ಷನ್. ಸಿಂಚು ನಾವು 3 ಜನ ಗೈಸ್ ಒಟ್ಟಿಗೆ ಕೂತಿರೋದು. ಇವಾಗ ನಮ್ಮ ಫಿಸಿಕ್ಸ್ HOD ಮತ್ತೆ ಲೆಕ್ಚರರ್ಸ್ ಬಂದಿದ್ದಾರೆ. ಅವ್ರ ಜೊತೆಗೆ ಒಂದು ಗ್ರೂಪ್ ಫೋಟೋ ತಗೊಳ್ಳೋಣ ಅಂತ ಹೇಳ್ಬಿಟ್ಟು ಹೋಗ್ತಾ ಇದ್ದೀವಿ. ನನ್ನ ಹೇರ್ ಫುಲ್ ಮೆಸ್ಸಿ.
ನೀನ್ ಹಾಯ್. ಡ್ಯುಯಲ್ ಕ್ಯಾಮ್ರಾ ಓಪನ್ ಮಾಡ್ಕೊಂಡಿದ್ದೀನಿ ನಾನು. ಸಾಕು ಸಾಕು ಸಾಕು. ಏನ್ ಮಾಡಕ್ಕಾಗಲ್ಲ. ವಿಡಿಯೋ ಮಾಡದ ಏನ್ ಮಾಡ್ಬೇಕು ಹೇಳು. ವಿಡಿಯೋ ಆಯ್ತು, ಚಿಕ್ಕಿ ಮಾತಾಡ್ತಾಳೆ ಈಗ. ಇವನು ನನ್ನ ಮೊದಲನೇ ಅಕ್ಕನ ಮಗ, ಇವರಿಬ್ರು. ಇವ್ರು ನನ್ನ ಎರಡನೇ ಅಕ್ಕನ ಮಗಳು, ಇನ್ನೊಬ್ಬ ಇವನ್ ತಮ್ಮ, ಆ್ಯಂಡ್ ಮೂರನೇ ಅಕ್ಕನ ಮಗ ಬಂದಿಲ್ಲ. ಸೊ ಅವರು ನೆನ್ನೆ ರಿಟರ್ನ್ ಆದ್ರು ಊರಿಗೆ. ಸೊ ಇದು ನಾನು ಮತ್ತೆ ನನ್ನ ಗ್ಯಾಂಗ್. ಆಮಂತು ಬಾ ಮತ್. ಎಲ್ಲರೂ ಬಂದಿದ್ದಾರೆ. ನೀನು ಸ್ವಲ್ಪ ಹೊತ್ತಲ್ಲಿ ಎಲ್ಲರೂ ರಿಟರ್ನ್ ಆಗ್ತಾರೆ. ಅಷ್ಟರಲ್ಲಿ ವ್ಲಾಗಲ್ಲಿ ನಾನು ನನ್ನ ಗ್ಯಾಂಗ್ನ ತೋರಿಸೋಣ ಅಂತ ಹೇಳಿ ನಾನು ಮಾಡಿದೆ ಊಟನ. ನನ್ನ ಬಿಟ್ಟು ಊಟ ಮಾಡಿದ್ದೇನೆ ಎಲ್ಲ. ಬಾಯ್ ಗೌತಮ, ಬಾಯ್ ಗೌತಮ. ಆಯ್ತು ಕೊಡು, ಬ್ಯಾಗ್ ತಗೋ. ಗೌತಿ ಬಾಯ್ ಮಾಡು. ನಂಗೊಂದು ಸ್ವೀಟ್ ಉಳಿಸ್ಲಿಲ್ಲ ಅಲ್ಲಿ. ನಾ ತಿಂದಿಲ್ವಲ್ಲ. ಸೊ ಗೈಸ್, ವೆಲ್ಕಮ್ ಬ್ಯಾಕ್. ಕಿಚನಲ್ಲಿ ಈ ವ್ಲಾಗ್ನ ಎಂಡ್ ಮಾಡೋಣ ಅಂತ ಇದ್ದೀನಿ. ಸೊ ನಾನು ದೆರ್ ವಾಸ್ ಅ ಟೈಮ್ ಐ ವಾಸ್ ಯೂಸ್ ಟು ಈಟ್ ಓಟ್ಸ್ ಚಿಯಾ ಪುಡಿ. ಸೊ ಮತ್ತೆ ಆ ರೂಟೀನ್ನ ಕಂಟಿನ್ಯೂ ಮಾಡೋಣ ಅಂತ ಇದ್ದೀನಿ. ಇದಕ್ಕೆ ಏನೇನೆಲ್ಲ ಆ್ಯಡ್ ಮಾಡ್ತೀನಿ ಅಂತ ನಾನು ನಿಮ್ಗೆ ಇವತ್ತು ತೋರಿಸ್ತೀನಿ, ಆಯಿತಾ. ಸೊ ಇದಕ್ಕೆ ನಾನು 60 ಗ್ರಾಮ್ ಓಟ್ಸ್, ರೋಲ್ಡ್ ಓಟ್ಸ್, 60 ml ಸೋಯಾ ಮಿಲ್ಕ್ ಹಾಕಿದೆ. ಯು ಕ್ಯಾನ್ ಇದರ್ ಗೋ ವಿತ್ ಆಲ್ಮಂಡ್ ಮಿಲ್ಕ್, 1 ಸ್ಪೂನ್ ಚಿಯಾ ಸೀಡ್ಸ್ ಹಾಕಿದ್ದೆ. ಸೊ ಇದಕ್ಕೆ ಮಿಕ್ಸ್ ಮಾಡ್ಕೊಳಕ್ಕೆ ನಾನು ಇಲ್ಲಿ ಆಲ್ಮಂಡ್, ಕ್ಯಾಶ್ಯೂ, ಬ್ರೋಕನ್ ವಾಲ್ನಟ್, ಸ್ವಲ್ಪ ಪಿಸ್ತಾ ಆ್ಯಂಡ್ ಪಂಪ್ಕಿನ್ ಸೀಡ್ಸ್. ಸೊ ಇದು ಪಂಪ್ಕಿನ್ ಸೀಡ್ಸ್, ಚಿಯಾ ಸೀಡ್ಸ್, ದೇ ಆರ್ ವೆರಿ ರಿಚ್ ಇನ್ ಒಮೆಗಾ 3 ಫ್ಯಾಟಿ ಆಸಿಡ್ಸ್. ಸೊ ನಮ್ಮ ಗಟ್ ಹೆಲ್ತ್ ಹೆಂಗಿರುತ್ತೆ, ನಮ್ಮ ಸ್ಕಿನ್ ಆ್ಯಂಡ್ ಹೇರ್ ಹೆಲ್ತನ್ನು ರೆಸಿಪ್ರೊಕೇಟ್ ಮಾಡುತ್ತೆ. ಸೊ ಇದು ಲೈಕ್ ಇಟ್ ವಿಲ್ ಹೀಲ್ ಗಟ್ ಹೆಲ್ತ್ ಅಂತ ಹೇಳಿ ಈ ಒಂದು ರೂಟೀನ್ನ ಚೇಂಜ್ ಮಾಡ್ಕೊತಾ ಇದ್ದೀನಿ. ಆ್ಯಂಡ್ ಇಟ್ ವಿಲ್ ಆಲ್ಸೋ ಹೆಲ್ಪ್ ಫಾರ್ ವೆಯ್ಟ್ ಗೇನ್. ಸೊ ಇಷ್ಟನ್ನ ಹಾಕ್ಕೊಂಡು ನೀವು ಬೇಕಿದ್ರೆ ಜಾಸ್ತಿ ಬೇರೆ ಡ್ರೈ ಫ್ರೂಟ್ಸ್ನ ಹಾಕೋಬೋದು, ಲೈಕ್ ಮಿಕ್ಸ್ಡ್ ಫ್ರೂಟ್ಸ್, ಬೆರೀಸ್ ಎಲ್ಲ. ಅದ್ರ ಜೊತೆಗೆ ಪೀನಟ್ ಬಟರ್. ಸೊ ಇದು ಕೂಡ ವೆಯ್ಟ್ ಗೇನ್ಗೆ ತುಂಬ ಹೆಲ್ಪ್ ಮಾಡುತ್ತೆ ಗೈಸ್. ಸೊ ಇದು 1 ಸ್ಪೂನ್ ಹಾಕ್ಕೊಂಡು ಬನಾನಾ, ಯೂಶಲಿ ವೆಯ್ಟ್ ಗೇನ್ ಆಗೋರಿಗೆ ಬನಾನಾ ತುಂಬ ಹೆಲ್ಪ್ ಮಾಡುತ್ತೆ. ಇದಕ್ಕೆ ಬನಾನಾ ಹಾಕಿ ಅದರ ಕಿವಿ ಫ್ರೂಟ್, ಯಾವುದಾದ್ರೂ ಡ್ರೈಡ್ ಫ್ರೂಟ್ ಸಿಗುತ್ತಲ್ಲ ಯೂಶಲಿ, ಅದನ್ನ ಹಾಕ್ಕೊಂಡು ತಿಂದರೆ ದಿಸ್ ಈಸ್ ಇಟ್. ಇದು ನನ್ನ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಇನ್ಮೇಲಿಂದ. ಸೊ ನೋಡೋಣ ಏನೇನೆಲ್ಲ ಚೇಂಜ್ ಆಗ್ಬೋದು ಅಂತ. ಇದು ನಾನು ಮೊದಲೇ ಮಾಡ್ತಿದ್ದೇನೆ ಕಾಲು 8 ಆಗೋಕ್ಕಿಂತ ಮುಂಚೆ. ಸೊ 8 ಆದಮೇಲೆ ಎಲ್ಲ ನಾನು ಸೋಂಬೇರಿಯಾಗಿ ಹೋಗ್ಬಿಟ್ಟೆ ಅಂತ ಬಿಟ್ಬಿಟ್ಟಿದ್ದೆ. ಸೊ ಕಂಟಿನ್ಯೂಂಗ್ ವಿತ್ ದ ಸೇಮ್ ಬ್ರೇಕ್ಫಾಸ್ಟ್. ಇದನ್ನು ನಾನು ಎವ್ರಿ ಡೇ ತಿಂತೀನಿ, ನಂಗೆ ಸ್ವಲ್ಪ ಸಹ ಬೋರ್ ಆಗಲ್ಲ. ಸೊ ಎಸ್, ಇದಾಗಿತ್ತು ಇವತ್ತಿನ ಬ್ಲಾಗ್. ಐ ಹೋಪ್ ಯು ಆಲ್ ಲೈಕ್ ಇಟ್. ನೆಕ್ಸ್ಟ್ ಫ್ರೈಡೇ ಅಂದರೆ ನೆಕ್ಸ್ಟ್ ಡೇ ಹೂ ನೋಸ್ ಮೀ ಬೆಟರ್ ಅನ್ನೋ ವ್ಲಾಗ್ನ ಮಾಡೋಣ ಅಂತ ಇದ್ದೀನಿ, ನಾನು, ನಮ್ಮ ಅಮ್ಮ, ನನ್ನ ತಂಗಿ. ಸೊ ನೋಡೋಣ, ಕ್ವೆಶನ್ಸ್ಗಳನ್ನ ಇನ್ನೂ ರೆಡಿ ಮಾಡಿ ಇಟ್ಕೊಂಡಿಲ್ಲ. ಸೊ ರೆಡಿ ಮಾಡಿ ಆ ವ್ಲಾಗ್ನ ಮಾಡ್ತೀನಿ. ಆ್ಯಂಡ್ ಇದ್ರ ಬಗ್ಗೆ ನಾನು ವೆಯ್ಟ್ ಗೇನ್ಗೋಸ್ಕರ ಏನೇನು ಚೇಂಜಸ್ ಮಾಡ್ಕೊಂಡಿದ್ದೀನಿ ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ವ್ಲಾಗ್ನ ಬೇರೆ ಮಾಡಿ. ಸೊ ಇದ್ರಲ್ಲಿ ಜಸ್ಟ್ ನಾನು ಇಂಟ್ರೊಡಕ್ಷನ್ ಕೊಡ್ತಾ ಇದ್ದೀನಿ ಅಷ್ಟೇ, ನಾಟ್ ದ ಕಂಪ್ಲೀಟ್ ಡೀಟೇಲ್ಸ್ ಆಫ್ ಇಟ್. ಮುಂದೊಂದು ವ್ಲಾಗಲ್ಲಿ ಪ್ರತಿಯೊಂದು ನಾನು ತೋರಿಸ್ತೀನಿ. ಓಕೆ, ಐ ವಿಲ್ ಸೀ ಇನ್ ದ ನೆಕ್ಸ್ಟ್ ವ್ಲಾಗ್. ಬಾಯ್.